ಆಗಬೇಕು ಬೇಡವೇನ್ರಿ? ಹಾಂ. ಆದರೆ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ. ಯಾಕಂತಂದರೆ ನೀವೆಲ್ಲ ಅವ್ರ ಸಮಕ್ಕೆ ಬಂದ್ಬಿಡ್ತೀರಿ ಅಂತ ಭಯ, ನಿಮ್ಮ ಮಾತು ಕೇಳಲ್ಲ ಅಂತ ಭಯ, ಅವ್ರ ಮಾತು ಕೇಳಲ್ಲ ಅಂತ. ಅವ್ರಿಗೆ ಆರ್ಥಿಕವಾಗಿ ನೀವು ಸಾಮಾಜಿಕವಾಗಿ ಶಕ್ತಿ ಬಂದ್ಬಿಟ್ರೆ ನೀವು ಯಾರ ಮಾತು ಕೇಳ್ತೀವಿ? ಈಗೇನು ಮಾಡ್ತಾ ಇದ್ದೀವಿ ನಾವು ನಿಮ್ಗೆ ಗೊತ್ತಾ? ಇಲ್ಲಿರ್ತಕ್ಕಂಥ ಬಡವ ಬಂದರೆ ಅವನಿಗೆ ಬುದ್ಧಿಸ್ವಾಮಿ ಅಂತೀವಿ ಅಲ್ವಾ? ಹೌದೋ ಇಲ್ವೋ? ಬುದ್ಧಿಸ್ವಾಮಿ ಅಂತೀವಿ. ಮೇಲ್ಜಾತಿಯಲ್ಲಿರ್ತಕ್ಕಂಥ ಬಡವ ಬಂದರೂ ಕೂಡ ಬುದ್ಧಿಸ್ವಾಮಿ ಅಂತೀವಿ. ಅವನ್ನ ಮೇಲ್ಗಡೆ ಕುಳಿಸ್ತೀವಿ ಕರ್ಕೊಂಡು ಹೋಗಿ. ಅದೇ ಒಬ್ಬ ದಲಿತ ಶ್ರೀಮಂತ ಆಗಿದ್ರು ಕೂಡ, ವಿದ್ಯಾವಂತ ಆಗಿದ್ರು ಕೂಡ ಅವನು ಬಂದರೆ ಏಕವಚನದಲ್ಲಿ ಮಾತಾಡಿಸ್ತೀವಿ, ಕೆಳಗಡೆ ಕುಳಿಸ್ತೀವಿ. ಇದು ಗುಲಾಮ್ಗಿರಿಯ ಸಂಕೇತ. ತಿಳ್ಕೋಬೇಕು, ಗುಲಾಮ್ಗಿರಿಯ ಸಂಕೇತ. ಯಾರಿಗೆ ಗುಲಾಮ್ಗಿರಿ ವ್ಯವಸ್ಥೆಯಿಂದ ಹೊರಗಡೆ ಬರಲ್ಲ ಅವರು ಯಾರು ಕೂಡ ಬದಲಾವಣೆಗೆ ಸಜ್ಜಾಗಲ್ಲ. ಗುಲಾಮ್ಗಿರಿಯನ್ನು ಕಿತ್ತೆಸಿಬೇಕು. ಅದಕ್ಕೆ ಸ್ವಾಭಿಮಾನ ಇರಬೇಕು. ಸ್ವಾಭಿಮಾನ, ಈ ಸ್ವಾಭಿಮಾನ ಬರಬೇಕಾದ್ರೆ ನೀವೆಲ್ಲರೂ ಕೂಡ ಶಿಕ್ಷಿತರಾಗಲೇಬೇಕು, ವಿದ್ಯಾವಂತರಾಗಲೇಬೇಕು. ಈಗೆಲ್ಲ ಬಾವಿಗಳೆಲ್ಲ ಬತ್ತೋಗ್ಬಿಟ್ಟಿದ್ದಾವೆ. ನಮ್ಮ ಕಾಲದಲ್ಲಿ ಬಾವಿಗಳೇ, ನಾವು ಹುಡುಗರಾಗಿದ್ದಾಗ ಬಾವಿಗಳಿಂದಲೇ ನೀರು ಸೇದಬೇಕಾಗಿತ್ತು. ನಾನು ನೀರು ಸೇದಕ್ಕೆ ಹೋಗ್ತಿದ್ದೆ ಬಾವಿಗೆ. ನಮ್ಮ ಬಾವಿನಲ್ಲಿ ಈ ಶೆತ್ತೆ ಎಲ್ಲ, ನಿಮ್ಮ ಕಡೆ ಏನಂತೀರಿ ಶೆತ್ತೆಗೆ? ಕಸ ಗುಬ್ಬಚ್ಚಿಗಳೆಲ್ಲ ಗೂಡು ಕಟ್ಕೊಂಡಿರೋವು ಅಲ್ಲಿ. ಆ ಗುಬ್ಬಚ್ಚಿಗಳು ಗೂಡಿನ ಕಸ ಎಲ್ಲ ಸೇರ್ಕೊಂಡು ಆ ಕಸ ಎಲ್ಲ ನೀರನ್ನು ಮುಚ್ಕೊಬಿಡೋದು. ನಾನು ನೀರು ಸೇದಕ್ಕೆ ಹೋದಾಗ ಆ ಕಸ ಎಲ್ಲ ದೂರ ಹೋಗಲಿ ಅಂತೇಳಿ ಮೇಲೆ ಕೆಳಗೆ ಮಾಡಿ ಆಮೇಲೆ ನೀರು ತಗೊಳ್ವೆ. ನೀರು ತಗೊಳ್ವೆ. ಆ ನೀರು ತಗೊಬಂದು ಮನೆಗೆ ಹೋಗ್ಬಿಟ್ಟು ಆ ಬಿಂದಿಗೆನಲ್ಲಿ ನೀರು ಹಾಕ್ಬಿಟ್ಟು ಬರೋದ್ರೊಳಗಡೆ ಪುನಃ ಮುಚ್ಕೊಬಿಡೋದು. ಮತ್ತೆ ಮೇಲೆ ಕೆಳಗೆ ಹಾಕ್ಬೇಕಾಗಿತ್ತು. ಬಹುಶಃ ಹೆಣ್ಮಕ್ಳಿಗೆಲ್ಲ, ಈಗಿನ ಹೆಣ್ಮಕ್ಳಿಗೇನು ಗೊತ್ತಿಲ್ಲ, ಇಂದಿನ ಹಳೆ ವಯಸ್ಸಾಗಿರ್ತಕ್ಕಂಥವ್ರಿಗೆ ನೀರು ಸೇದಿ ಗೊತ್ತಿರ್ತಕ್ಕಂಥವ್ರಿಗೆ ಗೊತ್ತಿದೆ. ನಮ್ಮ ಜಾತಿ ವ್ಯವಸ್ಥೆ ಹೆಂಗಪ್ಪ ಅಂತಂದರೆ, ಸುಧಾರಕರು, ಸಮಾಜ ಸುಧಾರಕರು ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ರಲ್ಲ, ಅವ್ರು ಮಾಡುವಾಗ ಸ್ವಲ್ಪ ತಿಳಿಯಾದಾಗ ಕಾಣಿಸೋದು, ಆಮೇಲೆ ಮುಚ್ಕೊಬಿಡೋದು. ಈ ಜಾತಿ ವ್ಯವಸ್ಥೆ ಹಿಂಗೆ ಮುಚ್ಕೊಳ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಏನ್ರಿ ಎಚ್ ಕೆ ಪಾಟೀಲ್ರೆ? ಇದು ಸತ್ಯ. ಬಟ್ ಆದರೂ ಕೂಡ ಈ ವ್ಯವಸ್ಥೆಗೆ ಒಂದು ಉದಾಹರಣೆ ಅಂತಕ್ಕಂಥ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ಬಸವಣ್ಣ 850 ವರ್ಷಗಳ ಹಿಂದೆ ಬಸವಾದಿ ಶರಣರು ಹೇಳಿದ್ರು, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮಗನ ಮನೆ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ. ಆಯ್ತಾ? ಜಾತಿ ಹೋಗಿದೆಯಾ? ಇದನ್ನು ಹೇಳೋದು, ಆಮೇಲೆ ನೀವು ಯಾವ ಜಾತಿಯವನು ಅಂತ ಕೇಳೋದು. ಇನ್ನೊಂದು ಧರ್ಮದವರನ್ನ ಸಹಿಸ್ಕೊಳ್ತಕ್ಕಂಥದ್ದು ಸಹಿಷ್ಣುತೆ, ಇದನ್ನು ಬೆಳೆಸ್ಕೊಳ್ಬೇಕು. ಸಹಿಷ್ಣುತೆನೇ ಬೆಳೆಸ್ಕೊಳ್ದೆ ಹೋದರೆ, ಈಗ ನೋಡಿ, ನಮ್ಮ 2ನೇ ತಾರೀಕು ನಾಳೆ ಸೋಮವಾರ ಉದ್ಘಾಟನೆ ಆಗ್ತದೆ ದಸರಾ ಮಹೋತ್ಸವ. ಅದಕ್ಕೆ ಬಾನು ಮುಸ್ತಾಕ್ ಅಂತ ಒಬ್ಬ ಮುಸ್ಲಿಂ ಮಹಿಳೆಯನ್ನು ಕರೆದಿದ್ದೀವಿ. ಒಬ್ಬ 2 ಸಾರಿ ಲೋಕಸಭಾ ಸದಸ್ಯರಾಗಿದ್ದವರು. ಅವರು ಮುಸ್ಲಿಂ ಮಹಿಳೆಯನ್ನು ಕರೀಬಾರ್ದಾಗಿತ್ತು, ಕರೆದಿರೋದು ತಪ್ಪು
ಅಂತೇಳಿ ಪ್ರತಿಭಟನೆ ಮಾಡ್ತಾರೆ, ಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾದ ಪಾಠ ಹೇಳಿದ್ದಾರೆ ಅವರಿಗೆ. ಇದು ನಾಡ ಹಬ್ಬ, ದಸರಾ ಒಂದು ನಾಡ ಹಬ್ಬ, ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಇದು ಒಂದು ಸಾಂಸ್ಕೃತಿಕವಾಗಿ ಮಾಡ್ತಕ್ಕಂಥ ಒಂದು ನಾಡ ಹಬ್ಬ, ಯಾರು ಬೇಕಾದರೂ ಮಾಡಬಹುದು. ಇದೇ ವ್ಯಕ್ತಿ 2017ರಲ್ಲಿ ನಿಸಾರ್ ಅಹಮದ್ ಅಂತೇಳಿ, ನಾನು ಆಗ ಮುಖ್ಯಮಂತ್ರಿ ಆಗಿದ್ದೆ, ನಿಸಾರ್ ಅಹಮದ್ ಅವ್ರನ್ನ ಕರೆದಿದ್ದೆ ನಾನು. ಆಗ ಇದೇ ಎಂತ ಅವನು MP ಎಕ್ಸ್ MP ಪ್ರತಾಪ ಸಿಂಹ ಅವನು ಒಂದು ನಿಸಾರ್ ಅಹಮದ್ ಉದ್ಘಾಟನೆ ಮಾಡಿದ್ರಲ್ಲ, ಆ ಸಭೆಯಲ್ಲಿ ಕೂತಿದ್ದ ಇವನು. ನೋಡಿ ಹೆಂಗೆ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದು ರಾಜಕೀಯಕ್ಕೋಸ್ಕರ ಮಾಡೋದು, ಸ್ವಾರ್ಥಕ್ಕೋಸ್ಕರ ಮಾಡೋದು, ಅಧಿಕಾರದಲ್ಲಿ ಉಳಿಲಿಕ್ಕೋಸ್ಕರ ಮಾಡ್ತಕ್ಕಂಥದ್ದು. ನಾವು ಈ ಸೂಕ್ಷ್ಮವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಪ್ರತಿಯೊಬ್ಬರು ಕೂಡ. ವಿಶೇಷವಾಗಿ ಹಿಂದುಳಿದ ಜಾತಿಗಳು, ಅಲ್ಪಸಂಖ್ಯಾತರು, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು, ದಲಿತರು ಇದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲಿವರೆಗೆ ನಾವು ಅರ್ಥ ಮಾಡ್ಕೊಳ್ಳಲ್ಲ, ಇವ್ರದೇ ಆಟ ನಡೀತಾ ಇರ್ತದೆ.